ಇನ್ನು ಇವತ್ತು ರಿಯಲ್ ಸ್ಟಾರ್ ಉಪೇಂದ್ರ ಅವರ 56ನೇ ವರ್ಷದ ಹುಟ್ಟಿದಬ್ಬ. ಅಭಿಮಾನಿಗಳ ಜೊತೆ ಬರ್ತ್ಡೇಯನ್ನು ಆಚರಿಸಿಕೊಂಡಿದ್ದಾರೆ ನಟ ಉಪೇಂದ್ರ. ಕತ್ರಿಗುಪ್ಪೆ ಮನೆಯ ಬಳಿ ಫ್ಯಾನ್ಸ್ ರಾತ್ರೋರಾತ್ರಿ ಜಮಾಯಿಸಿದರು. ಸೊ 56ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ ನಟ ಉಪೇಂದ್ರ. ಅವರ ಅಭಿಮಾನಿಗಳು ನಿನ್ನೆ ರಾತ್ರಿನೇ ಕತ್ರಿಗುಪ್ಪೆ ಮನೆ ಹತ್ರ ತುಂಬ ಜನ ಬಂದಿದ್ದರು. ಬಂದಂಥವರೆಲ್ಲರೂ ಕೂಡ ವಿಶ್ ಮಾಡೋದಕ್ಕೆ ಅಂತ ಯಾರಿಗೂ ನಿರಾಸೆ ಮಾಡಿಲ್ಲ ಉಪೇಂದ್ರ. ಬಂದವರೆಲ್ರಿಗೂ ಕೂಡ ಇದು ಮಾಡಿದ್ದಾರೆ, ಅವ್ರ ಜೊತೆ ಸೆಲ್ಫಿ ತೆಗೆಸ್ಕೊಂಡಿದ್ದಾರೆ, ಕೇಕ್ ಕಟ್ ಮಾಡಿದ್ದಾರೆ. ಮತ್ತು ಅವ್ರದ್ದು ಮುಂಬರುವಂತಹ ಅವ್ರದ್ದೇ ನಿರ್ದೇಶನದ UI ಚಿತ್ರ, ಅದರ ಡೇಟ್ ಕೂಡ ಇವತ್ತು ಅನೌನ್ಸ್ ಆಗ್ಬೋದು, ರಿಲೀಸ್ ಡೇಟ್ ಅಂತ ಇದ್ದಾರೆ, ಗೊತ್ತಿಲ್ಲ. ಅಭಿಮಾನಿಗಳ ಜೊತೆ ಬರ್ತ್ಡೇಯನ್ನು ಉಪೇಂದ್ರ ಅವರು ಆಚರಿಸ್ಕೊಂಡಿದ್ದಾರೆ. ಕತ್ರಿಗುಪ್ಪೆನಲ್ಲಿ ಅವ್ರ ಮನೆ ಇದೆ, ಉಪೇಂದ್ರ ಅವ್ರ ಮನೆ. ಸೊ ಅಲ್ಲಿ ಇವತ್ತು ಹಾಗೆ ನೋಡೋಕ್ಕಾದ್ರೆ 3 ಜನ ದೊಡ್ಡ ದೊಡ್ಡ ಕಲಾವಿದರ ಬರ್ತ್ಡೇ, ವಿಷ್ಣುವರ್ಧನ್ ಬರ್ತ್ಡೇ, ಉಪೇಂದ್ರ ಬರ್ತ್ಡೇ, ನಟಿ ಶ್ರುತಿಯವರ ಬರ್ತ್ಡೇ ಕೂಡ ಇವತ್ತೇನೆ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಬಾಣಸಮೂರು ಗ್ರಾಮದಿಂದ. ನನ್ನ ಹೆಸರು ಕೃಷ್ಣ, ಆದರೆ ನನ್ನ ಎಲ್ಲ ಉಪ್ಪಿ ಅಂತಲೇ ಅನ್ನೋದು. ಏಕೆ ನಾನು ವಿಭಿನ್ನವಾಗಿ ಮಾತಾಡೋದು, ಡಿಫ್ರೆಂಟಾಗಿ ನಾನು ಬೈಕೇ ಆಗಲಿ ಯಾವುದೇ ಆಗಲಿ ವಿಚಿತ್ರವಾಗಿ ಮಾತಾಡೋದು, ಸರಿನಾ? ನಾವು ಯಾವುದೇ ಸಿನಿಮಾ ಬಾಸ್ತು ರಿಲೀಸ್ ಆದರೂ ಕೂಡ ಮಳವಳ್ಳಿ ಮಹಾಲಕ್ಷ್ಮಿ ಟಾಕೀಸಲ್ಲಿ ಅವ್ರನ್ನ ಬ್ಯಾನರ್ ಹಾಕಿಸ್ತೀವಿ. ಅವ್ರದ್ದು ಹಾಕಿಸಿ ಅದು ಏನೇ ಕೆಲಸ ಇದ್ರೂ ಕೇಕ್ ಕಟ್ ಮಾಡಿ ಪಟಾಕಿ ಸಿಡಿಸಿ ಸಂಭ್ರಮ ಅಂತೀವಿ. ನಮಗೆ ದೇವರು ಗಿವರು ಏನೂ ಗೊತ್ತಿಲ್ಲ ನಮಗೆ ಭಾಷೆ, ಯಾಕೆ ಅವ್ರ ಆದರ್ಶನ ಫಾಲೋ ಮಾಡ್ತಾ ಇರೋದು ನಾವು. ಅವ್ರದ್ದು ಪ್ರಜಾಕೀಯ ಕಾನ್ಸೆಪ್ಟ್ ಬರಬೇಕು, ಈ ಮಾಮೂಲಿ ರಾಜಕೀಯ ಅನ್ನೋದು ತೊಲಗಬೇಕು, ಪ್ರಜಾಕೀಯ ಆಗಬೇಕು. ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪ್ಪಿ ಸರ್ ಅವ್ರ ಬರ್ತ್ಡೇ. ಸುಮಾರು ನನಗೆ ಒಂದು 16 ವರ್ಷದಿಂದ ನಾನು ಇಲ್ಲಿ ಬರ್ತಾಯಿದ್ದೀನಿ, ಒಡನಾಟ ಇದೆ. ಅಭಿಮಾನಿಗಳ ಹಬ್ಬ ಅಂತಲೇ ಹೇಳ್ಬೋದು ಇದು. ಯಾವ ರೀತಿ ಅಂದರೆ, ಸಿಹಿಗೆ ಹುಳ ಬಿದ್ದಿರೋ ಇತಿಹಾಸ ಇದೆ, ಉಪ್ಪಿಗೆ ಹುಳ ಬಿದ್ದಿರೋ ಇತಿಹಾಸದಲ್ಲಿ ಇಲ್ಲವೇ ಇಲ್ಲ. ಆ ರೀತಿ ಉಪ್ಪಿ ಅಭಿಮಾನಿಗಳಂದರೆ ಅಂದರೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಬಳಸ್ಕೋಬೇಕು ಅಭಿಮಾನಿಗಳು ಅನ್ನೋದನ್ನು ಅವರು ತುಂಬ ಮಾರ್ಮಿಕವಾಗಿ ಹೇಳಿದ್ದಾರೆ. ಮತ್ತು ಉಪ್ಪಿ ಸರ್ ಬರ್ತ್ಡೇ ಅನ್ನೋದು ವಿಶೇಷ ಏನಪ್ಪ ಅಭಿಮಾನಿಗಳಿಗೆ ಅಂದರೆ, ಅವರು ಸಿನಿಮಾ ನೋಡಿ ಕಲಿಯೋದಕ್ಕಿಂತ ಅವರು ಹೇಳಿದಂಥ ತತ್ವಗಳು ಅಥವಾ ಏನು ಒಂದು ಆದರ್ಶಗಳನ್ನು ಹೇಳ್ತಾರಲ್ಲ ಸರ್, ಅದನ್ನು ಫಾಲೋಅಪ್ ಮಾಡೋ ಜಾಸ್ತಿ ಅಭಿಮಾನಿಗಳಲ್ಲಿ. ಅವ್ರು ಮೊದಲೇ ಹೇಳಿದ್ದಾರೆ, ಅದಕ್ಕೆ ಹೇಳಿದ್ದು ನಾನು ಹೇಳಿದಂತೆ ಮಾಡು, ನಾನು ಮಾಡಿದಂತೆ ಮಾಡಬೇಡ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ಹಾಗಾಗಿ ಅಭಿಮಾನಿಗಳ ಒಂದು ಸಂತೋಷ, ಅವರ ಒಂದು ಜೀವನ, ಅವರು ನಡೆದುಕೊಂಡು ಬಂದ ದಾರಿನ ಎಲ್ಲ ಅಭಿಮಾನಿಗಳು ಫಾಲೋ ಮಾಡ್ತಾ ಇದ್ದಾರೆ. ಅದನ್ನು ಜೀವನ